ಸಕಲ ಸಂಪತ್ತಿನ ಸ್ವರ್ಗದ ಮನೆಯಲ್ಲಿ ಹಣವಂತನಾಗಿ ಬೆರೆದ ನಾನೀಗ ಕುರುಡ. ಬೀದಿಯ ಭಿಕ್ಷುಕ. ನೂರಾರು ಜನಕ್ಕೆ ಕೈ ಎತ್ತಿ ದಾನ ಮಾಡುತ್ತಿದ್ದ ನಾನು ಇಂದು 10 ಜನಗಳ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡುತ್ತಿರುವ ಭಿಕ್ಷುಕ. ಅಮ್ಮ, ಈ ಹಾಳು ಹೊಟ್ಟೆಯ ಹಸಿವಿನ ಸಂಕಟಕ್ಕೆ ಈ ಊರಿನ ಧರ್ಮಾಧಿಕಾರಿ ಧರ್ಮಣ್ಣನ ತಮ್ಮ ಇಂದು ಬೀದಿ ಬೀದಿಯ ಭಿಕ್ಷುಕ. ಯಾರಿಂದ ಇದೆಲ್ಲ? ಯಾರಿಂದ? ಹೆಂಡತಿ ಎಂಬ ಬಣ್ಣದ ಚಿಟ್ಟೆಯಿಂದ. ಅವಳ ಮಾತಿಗೆ ಮರುಳಾಗಿ ನನ್ನ ತಂದೆ ತಾಯಂದು ನೋಡಿಕೊಳ್ಳುತ್ತಿದ್ದ ನನ್ನ ಒಡ ಹುಟ್ಟಿದ ಅಣ್ಣ, ನನ್ನ ಜೀವಕ್ಕೆ ಜೀವದಂತಿದ್ದ ನನ್ನ ಸಾಕು ತಂಗಿ, ಅವರುಗಳ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ನನ್ನ ನಂದ ಗೋಕುಲದಂತಿದ್ದ ಈ ಮರೆಯಿಂದ ಹೊರ ಹಾಕಿದ ಪಾಪಿನಪ್ಪ ನಾನು. ಪಾಪೆ. ನಾ ಮಾಡಿದ ತಪ್ಪಿಗೆ ಆ ದೇವರು ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾರೆ. ನನ್ನ 2 ಕಣ್ಣುಗಳನ್ನ ಕಿತ್ಕೊಂಡು ಈ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ತಿರುಗರನ್ನಾಗಿ ಮಾಡಿದನ್ರಪ್ಪ. ತಿರುಗರನ್ನಾಗಿ ಮಾಡಿದ ಆಳ ಜೀವ ಬಿಡೋಣ ಅಂದ್ರೆ ನನ್ನ ಅಣ್ಣ ತಂಗಿನ ಕಂಡು ಅವರ ಕಾಲಿಡ್ದು ಅವರಲ್ಲಿ ಕ್ಷಮೆ ಕೇಳಬೇಕು ಅಂತ ನಾನು ಈ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ಬದುಕ್ತಾ ಇದ್ದೇನ್ರಪ್ಪ. ಅಮ್ಮ, ಅಣ್ಣ, ಧರ್ಮಣ್ಣ, ತಂಗೆ ಸೀತಾ, ಎಲ್ರಪ್ಪ ಇದ್ದೀರಾ? ಹೇಗಿದ್ದೀರಪ್ಪ? ಅಮ್ಮ, ಊಟ ಮಾಡಿ ಎಷ್ಟು ದಿನ ಆಯ್ತಪ್ಪ? ಅಯ್ಯೋ ದೇವಾ, ನಿಮ್ ಕೈ ಮುಗಿದು ಕೇಳ್ಕತೀನ್ರವ್ವ. ತಂದೆ ತಾಯಂದಿರ, ನನ್ನ ಅಣ್ಣ ತಂಗಿಯರ, ದಯವಿಟ್ಟು ನನಗೆ ಭಿಕ್ಷೆ ಆಗ್ರವ್ವ, ಭಿಕ್ಷೆ. ಕೈ ನನ್ನದಲ್ಲ, ಬೇಡದಿರೇ ಗತಿ ಇಲ್ಲ, ನನಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ, ಧರ್ಮ ನೀಡಿ ನೀವೆಲ್ಲ. ಬೇಡೋ ಕೈ ನನ್ನದಲ್ಲ, ಬೇಡದಿರೇ ಗತಿ ಇಲ್ಲ, ನನಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ. ಅಮ್ಮ, ಹಸಿವು ಕಾಡುತ್ತಿದೆ ಕಾಡುತ್ತಿದೆ. ಸೋಂಬೇರಿ ಎನ್ನಬೇಡಿ, ನಾನಿಂದು ಕುರುಡನು ನೋಡಿ, ಕೆಟ್ಟದಾಗಿ ಭಾವಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಸೋಂಬೇರಿ ಎನ್ನಬೇಡಿ,
ನಾನಿಂದು ಕುರುಡನು ನೋಡಿ ಕೆಟ್ಟದಾಗಿ ಭಾವಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಎತ್ತೋರು ನನಗಿಲ್ಲ, ಬಿದ್ದರೂ ಎತ್ತುವರಿಲ್ಲ. ಎತ್ತೋರು ನನಗಿಲ್ಲ, ಬಿದ್ದರೂ ಎತ್ತುವರಿಲ್ಲ. ನೀವೇ ನಮಗೆ ದಾತರು, ದಾನ ಮಾಡಿ ನೀವುಗಳು, ಧರ್ಮ ನೀಡಿ ನೀವುಗಳು. ಬೇಡೋ ಕೈ ನನ್ನದಲ್ಲ, ಬೇಡದಿರೇ ಗತಿಯಿಲ್ಲ. ನನಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ. ಅಮ್ಮ ಹಸಿವು ಕಾಡುತ್ತಿದೆ. ಅಂದವಾದ ಹೆಣ್ಣಿಗೆ ಕೋಟಿ ಬೆಲೆ ಕಟ್ಟುವರು, ಕುರೂಪಿಯಾದರೆ ಬೀದಿ ನಾಯಿ ಎನ್ನುವರು. ಅಂದವಾದ ಹೆಣ್ಣಿಗೆ ಕೋಟಿ ಬೆಲೆ ಕಟ್ಟುವರು, ಕುರೂಪಿಯಾದರೆ ಬೀದಿ ನಾಯಿ ಎನ್ನುವರು. ಕಲ್ಲಾದ ದೇವನು ಆಳು ಜನ್ಮ ನೀಡಿದನು, ಕಲ್ಲಾದ ದೇವನವನು ಆಳು ಜನ್ಮ ನೀಡಿದನು. ನೀವೇ ನಮಗೆ ದಾತರು, ದಾನ ಮಾಡಿ ನೀವುಗಳು, ಧರ್ಮ ನೀಡಿ ನೀವುಗಳು. ಬೇಡೋ ಕೈ ನನ್ನದಲ್ಲ, ಬೇಡದಿರೇ ಗತಿಯಿಲ್ಲ. ನನಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ. ಅಮ್ಮ ಹಸಿವು ಕಾಡುತ್ತಿದೆ, ಕಾಡುತ್ತಿದೆ, ಕಾಡುತ್ತಿದೆ. ನಾ ಮಾಡಿದ ಯಾವುದೋ ಒಂದು ಪುಣ್ಯದ ಕೆಲ್ಸಕ್ಕೆ ಯಾರೋ ಪುಣ್ಯಾತ್ಮರು ಆ ದೇವರ ರೂಪದಲ್ಲಿ ಬಂದು ಅನ್ನ ಹಾಕವ್ರಪ್ಪ, ಅನ್ನ ಹಾಕವ್ರೆ. ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿರಪ್ಪ, ತಂದೆ ತಾಯಿಗೆ ಯಾರು ನೋಯಿಸ್ಬೇಡ್ರಪ್ಪ. ನನ್ನ ನೋಡಿದ್ಮೇಲೂ ನಿಮ್ಗೆ ಆ ರೀತಿ ತಂದೆ ತಾಯಿ ನೋಯಿಸ್ಬೇಕಾ? ಅಣ್ಣ ತಮ್ಮದಿರಿಗೆ ಮೋಸ ಮಾಡ್ಬೇಕಾ? ಒಡುಟ ನೋಯಿಸ್ಬೇಕಾ? ಬೇಡ್ರಪ್ಪ, ಬೇಡಿ. ಅಮ್ಮ, ಅಪ್ಪ, ಹೊಟ್ಟೆ ಎಸಿತಾ ಇದೆಯಪ್ಪ. ಯಾರೋ ಪುಣ್ಯಾತ್ಮ ಅನ್ನ ಹಾಕವನೆ, ಊಟನಾರು ಮಾಡ್ತೀನ್ರಪ್ಪ. ದೇವ್ರಿ, ಹಸಿವಿನ ಬಾಧೆ ತಾಳಕ್ಕಾಗ್ತಿಲ್ಲ. ನಾನೇ ಹೊಟ್ಟೆಗೆ ಅನ್ನ ಇಲ್ದಿರ ಇದ್ದೀನಿ. ಇನ್ನು ಹೊಟ್ಟೆಗೆ ಅನ್ನ ಇಲ್ದಿರೋ ನಾನು ಈ ಮಗುಗೆ ಹೇಗೆ ತಾನೇ ನಾನು ಹಾಲು? ಬೇಡಪ್ಪ, ಈ ಪ್ರಪಂಚದಲ್ಲಿ ಯಾವ ಹೆಣ್ಮಕ್ಳಿಗೂ ನನಗೆ ಬಂದಿರೋಂಥ ಕಷ್ಟ ಬರೋದೇ ಬೇಡ. ಅಯ್ಯೋ ಪಾಪ, ಯಾರೋ ಹೆಣ್ಮಗು
ಮಡಿಲಲ್ಲಿ ಮಗುನ ಹಾಕೊಂಡು ಹೊಟ್ಟೆ ಹಸುವಿನ ಬಾಧೆಯಿಂದ ಬಳಲ್ತಾ ಇದೆ. ದೇವ್ರೇ, ಇದೇನಪ್ಪ ಈ ಹೆಣ್ಣು ಮಗಳ ಈ ಕಷ್ಟ. ಅಯ್ಯೋ ಅಮ್ಮ ತಾಯಿ, ಯಾರಮ್ಮ ನೀನು? ನಾನ ತುಂಬಿದ ಬಸ್ರಿ ಅವಮಾನ ಹೊತ್ಕೊಂಡು ಕಟ್ಕೊಂಡಿರೋ ಗಂಡನ್ನು ಕಳ್ಕೊಂಡು ಮನೆಯಿಂದ ಆಚೆ ಬಿದ್ದೆ. ಈ ಮಗುಗೆ ಈ ಕಾಡಲ್ಲೇ ಜನ್ಮ ಕೊಟ್ಟೆ. ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀನೋ ಗೊತ್ತಿಲ್ಲ, ಅನುಭವಿಸ್ತಾ ಇದ್ದೀನಿ. ಆದರೆ ಈ ಮಗು ಹೊಟ್ಟೆನಲ್ಲಿದ್ದಾಗಿಂದನೇ ಕಷ್ಟದ ಮೇಲೆ ಕಷ್ಟ ಅನುಭವಿಸ್ತಿದೆ. ಹಸಿವಿನ ಬಾಧೆ ತಡೆಯೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನನ್ನ ಕಷ್ಟ ಏನು ಅಂತ ಕೇಳ್ತಿದೆಯಲ್ಲಪ್ಪ. ನೀನಿರೋ ಪರಿಸ್ಥಿತಿನಲ್ಲಿ ಇಷ್ಟಕ್ಕೂ ನೀನು ಯಾರು? ಅಯ್ಯೋ, ನನ್ನ ಕತೆ ಏನವ ಹೇಳಿ? ನಿನ್ನಾಗೆ ನಾನು ಪಾಪದ ಹೊರೆ ಹೊತ್ತ ಪಾಪಿ ಕಣವ, ಪಾಪಿ. ಈ ಪ್ರಪಂಚದಲ್ಲಿ ಈ ಎಲ್ಲರೂ ಒಂದು ರೀತಿನಲ್ಲಿ ಪಾಪಿಗಳೇ. ಪುಣ್ಯವಂದ್ರೆ ಯಾರು ಗೊತ್ತಾ? ದುಡ್ಡಿರೋರು, ಸುಖದ ಸುಪ್ಪತ್ತಿನಲ್ಲಿ ಬೆಳಿತಿರೋರು. ಪಾಪವಂತರು, ನಮ್ಮಂತ ನಿರ್ಗತಿಗರು, ಬೀದಿಗೆ ಬಿದ್ದವರು. ನನ್ನ ಹೆಂಡತಿಯ ಮಾತಿಗೆ ಮರುಳಾಗಿ, ಅವಳ ಬಣ್ಣದ ಮಾತಿಗೆ ಮರುಳಾಗಿ, ನನ್ನ ಅಣ್ಣ, ಒಡ ಹುಟ್ಟಿದ ಅಣ್ಣ ಹಾಗೂ ಸಾಕು ತಂಗಿಯನ್ನ ನನ್ನ ಈ ಮನೆಯಿಂದ ಹೊರ ತಳ್ಳಿದ ಪಾಪಿ ನಮ್ಮ ನಾನು, ಪಾಪಿ. ನಾ ಮಾಡಿದ ತಪ್ಪಿಗೆ ಆ ದೇವರು ನನ್ನ 2 ಕಣ್ಣು ಕಿತ್ಕೊಂಡು ಈ ರೀತಿ 10 ಮನೆಗಳ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡ್ಕೊತಾ ಇದ್ದೀನಮ್ಮ. ನನ್ನ ಅಣ್ಣ ತಂಗಿನ ಹುಡಿಕೊಂಡು ಸಿರಿವಂತಿಕೆಯನ್ನ ತೊರೆದು ಈ ರೀತಿ ಭಿಕ್ಷುಕನಮ್ಮ ತಿರುಗಂತರ ತಿರುಗ್ತಾ ಇದ್ದೀನಮ್ಮ, ತಿರುಗ್ತಾ ಇದ್ದೀನಿ. ಸೀತಾ, 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 ಸೀತಾ. ನಿನಗೆ ಮಾಡಿದ ಮೋಸಕ್ಕೆ ದೇವರ ಸರಿಯಾದ ಶಿಕ್ಷಣೆ ಕೊಟ್ಟಮ್ಮ. ಸೀತಾ, ನಾನು ನಿನ್ಗೆ ಅನ್ಯಾಯ ಮಾಡ್ಬಿಟ್ಟೆ ಅಮ್ಮ, ಅನ್ಯಾಯ ಮಾಡ್ಬಿಟ್ಟೆ. ಅನ್ಯಾಯ ಮಾಡಿದ್ರು ಅವ್ರಿಗೆ ಅರಿವಾಯ್ತಲ್ಲ, ಅದೇ ಅಣ್ಣ ಮುಖ್ಯ. ನಿನ್ನ ಈ ಪರಿಸ್ಥಿತಿನಲ್ಲಿ ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ಲ, ನೋಡಕ್
ಆ ಭಗವಂತನ ವಿಧಿಯನ್ನ ಬಲ್ಲವರು ಯಾರಮ್ಮ? ಯಾರೋ ಪುಣ್ಯಾತರು ಅನ್ನ ಕೊಟ್ಟಿದಾರಮ್ಮ. ಮೊದಲ ಬಾರಿ ಕಂಡ ನಿನ್ನನ್ನು ನೋಡಲು ಹಣ್ಣು ಹಂಪಲು ತರದ ಈ ಅಣ್ಣ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿದ ಅನ್ನ ತಂದಿದ್ದೀನಮ್ಮ. ಸೀತಾ, ಬೇಡಿದ ಅನ್ನವೆಂದು ದಯವಿಟ್ಟು ತಿರಸ್ಕರಿಸಬೇಡಮ್ಮ. ತಗಳಮ್ಮ. ಇದೆ ನಮ್ಮಿಷ್ಟ ಅಣ್ಣ ಅಂದ್ರೆ ಇದೆ ಅಣ್ಣ. ನೀನ್ ಯಾಕೋ ಬೇಡಿ ಭಿಕ್ಷೆ ಬೇಡ್ದೆ ತಂದಿರೋ ಈ ಅನ್ನ ನನಗೆ ಪಂಚಾಮೃತ ಅಣ್ಣ, ಪಂಚಾಮೃತ. ತಗಳಮ್ಮ, ದಯವಿಟ್ಟು ಊಟ ಮಾಡಮ್ಮ. ನಮ್ ಕೈಲಿ ಪಾಪು ಪಾಪು ಪಾಪು, ನಿನ್ನ ಮುಖ ನೋಡಲಾರದ ನತದುಷ್ಟ ಪಾಪಿ ನಾನಲ್ಲಪ್ಪ. ಅರಮನೆಯಲ್ಲಿ ಜನ್ಮ ತಾಳಬೇಕಾದ ನೀನು ಈ ಅಡವಿಯಲ್ಲಿ ಜನ್ಮ ತಾಳುವಂತಾಯಿತು. ಇದಕ್ಕೆಲ್ಲ ಈ ನಿನ್ನ ಪಾಪಿ ಭಾವನೆ ಕಾಳ. ಅಳಿಸಿದೆ ಕಣ್ಣು. ಅಯ್ಯೋ ದೇವ್ರೇ ದೇವ್ರೇ. ಅಣ್ಣ ಅಳಿಸಿದೆ ಕಣ್ಣು. ನಮ್ಮಂತ ನಿರ್ಗತಿಗಳಿಗೆ ಈ ಅಳಿಸಿದ ಅಣ್ಣನೇ ಕೃಷ್ಣ ಅಣ್ಣ. ಬಾಣ ಊಟ ನಮಗ್ ಮಾತ್ರ ಕಷ್ಟ ಕೊಟ್ಟಿದ್ದಾನೆ ಆದ್ರೆ ಇಲ್ಲಿ ನಮ್ಮಂತೆ ಇನ್ನೊಬ್ಬ ವ್ಯಕ್ತಿಗೂ ಕಷ್ಟ ಕೊಟ್ಟಿದ್ದಾನೆ. ಆದ್ರೆ ಈಗ ನಮಗೆ ತಿನ್ನೋಕೆ ಅನ್ನನೂ ಇಲ್ಲ. ಹೋಗ್ಲಿ ಬಿಡಮ್ಮ, ಅವನು ನಮ್ಮಾಗೆ ಭಿಕ್ಷುಕ ಅನ್ಸುತ್ತೆ. ನಾನು ಎಲ್ಲಿಂದಲೋ ಭಿಕ್ಷೆ ಬೇಡಿ ತಂದೆ, ಅದು ನೀನು ತಿನ್ನೋಷ್ಟ್ರಲ್ಲಿ ಅವನ್ ಪಾಲಾಯ್ತಮ್ಮ. ಆ ದೇವ್ರು ತಿನ್ನೋ ಒಂದೊಂದಗಳಲ್ಲೂ ತಿನ್ನೋರ್ ಹೆಸರು ಬರ್ದಿರ್ತಾನಂತಮ್ಮ. ಎಲ್ಲ ವಿಧಿ ಆಟನಮ್ಮ. ಅಶೋಕ್, ಸೀತಾ, ಅಶೋಕ್, ನಿನ್ನ ಸರ್ವಸ್ವವೆಲ್ಲ ಕರಗಿ ನಿನಗೆ ಉಳಿದಿರೋದು ಭಿಕ್ಷೆ ಪಾತ್ರ ಮಾತ್ರ. ಪ್ರಕಾಶ್, ಇವನ್ ಕೈಲಿರೋ ಮಗು ಯಾರ್ದಿರ್ಬೋದು? ಈ ಕುರುಡನ್ ಕೈಲಿ ಈ ಬೇರೆ ಮಗುನ ಯಾರು ಕೊಡ್ತಾರೆ ದೇವೇಂದ್ರ? ಬಹುಶಃ ಅದು ಸೀತಂದೇ ಇರ್ಬೋದು. ಲೋಫರ್ಗಳ ನನ್ ತಂಗಿ ಸತಿ ಸಾವಿತ್ರಿ ಕಂಡ್ರು, ಸತಿ ಸಾವಿತ್ರಿ. ಅವಳ ಸೂಳಾಗಿ ಹೋಲಿಸ್ಬೇಡ್ರು ಬೇವರ್ಸಿಗಳ. ಅಶೋಕ್, ಜಾಸ್ತಿ ಮಾತಾಡಬೇಡ. ಈ ನಿನ್ ಸ್ಥಿತಿಗೆ ಬರೋದಿಕ್ಕೆ ನಾವೇ ಕಾರಣ. ಕಣ್ಣಿಲ್ಲ ಅಂದ್ರು ಇಷ್ಟೊಂದು ಕಿರ್ಚಾಡ್ತಾ ಇದ್ಯಾ? ಇನ್ನು ಪಾಪ ಇನ್ನು ಕಣ್ಣಿದ್ದಿದ್ರ ನಮ್ಮನ್ನ ಜೀವನ ಸುಟ್ಟಾಕ್ಬಿಟ್ಟ ಅವನು.
ನಿಮ್ಮ ಅಣ್ಣ ಧರ್ಮಣ್ಣ ಈಗ ಅವನು ಹುಚ್ಚನಾಗಿದ್ದಾನೆ. ಅಣ್ಣ 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 ಇದೇನಣ್ಣ ನಮಗಳ ಪರಿಸ್ಥಿತಿ ಅಣ್ಣ. ದೇವೇಂದ್ರ ಯಾವುದೋ ಒಂದು ಸಣ್ಣ ಸೇಡಿಗಾಗಿ ನಮ್ಮ ಮನೆಯನ್ನ ಸರ್ವನಾಶ ಮಾಡಿಬಿಟ್ಟಲ್ಲೋ. ಆ ದೇವರು ಒಳ್ಳೆ ಬುದ್ಧಿ ಕೊಡಲ್ಲ. ನೀನು ಹಾಳಾಗೋಯ್ತೀಯ, ಸುಟ್ಟೋಯ್ತೀಯ, ಸರ್ವನಾಶ ಅಂತೆ ಕಣ. ನನ್ನ ವಿಷಜಾಲದಲ್ಲಿ ನಿನ್ನ ಮನದ ವಂಶ ನೆಲ ಕಚ್ಚಿ ಅಂತ್ಯ ಆಗೋ ಕಾಲ ಬಂತು. ಪ್ರಕಾಶ್, ಏನ್ ಮುಖ ನೋಡ್ತಾ ಇದ್ಯಾ? ಇವ್ರ ಕತೆ ಕೇಳ್ಕೊಂಡು ಕೂತ್ಕೊಳ್ಳಕ್ಕೆ ನಮ್ ಟೈಮ್ ಇಲ್ಲ. ಕಟ್ಟಾಕ್ಸಿ ಇವ್ರನ್ನ. ಕೆಂಚ ಕಾಳು ಕೈಯೆಲ್ಲ ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ, ನಮ್ಮ ಅಣ್ಣಂದಿರಿಗೆ ಏನು ಮಾಡ್ಬೇಡ. ಬಿಡ್ಬೇಕಾ? ಬಿಡ್ತೀನಿ. ಆದ್ರೆ ನೀನು ನಮ್ ಮುಂದೆ ನರ್ತಕ್ಕೆ ಕುಣಿಬೇಕು. ಸೀತಾ ಸೀತಾ ಬೇಡಪ್ಪ ಬೇಡ. ನಾನು ಕುರುಡ, ಅಣ್ಣ ಹುಚ್ಚ ಕಣಮ್ಮ. ಇದ್ರು ಒಂದೇ ಸತ್ರು ಒಂದೇ ಕಣಮ್ಮ. ದಯವಿಟ್ಟು ಈ ದೇವೇಂದ್ರನ ತಾಳಕ್ಕೆ ಕುಡಿಬೇಡಮ್ಮ, ಕುಡಿಬೇಡ. ಅಣ್ಣ. ಏ ದೇವೇಂದ್ರ, ಬೇಕಾದ್ರೆ ನಮ್ಗೆ ಏನ್ ಬೇಕಾದ್ರು ಮಾಡೋ, ನನ್ ತಂಗಿ ಬಂದೆ ಏನು ಮಾಡಲ್ಲ. ಅಣ್ಣ ಕೈ ಮುಗಿದ್ರಿ ಕಣ. ಅಣ್ಣ, ಚಿಕ್ಕ ವಯಸ್ಸಲ್ಲಿ ನಾನು ಎಂತ ನದ ದೃಷ್ಟಿ ಅಂತ ಗೊತ್ತಿದ್ದು ನನ್ನ ತಂದೆ ತಾಯಿಗಳು ಬೀದಿಗೆ ಬಿಟ್ಟು ಹೋದ್ರು. ನನ್ನಂತ ನತ ದೃಷ್ಟಿನ ಕರ್ಕೊಂಡೋಗಿ ನೀವು ಸಾಕಿ ಸಲಗಿದ್ರಿ. ಬಹುಶಃ ಅದಕ್ಕೆ ನಿಮ್ಗೆ ಇಂಥ ಪರಿಸ್ಥಿತಿ ಬಂದಿದೆಯೋ ಏನೋ ಗೊತ್ತಿಲ್ಲ. ಎಲ್ಲ ಕಳ್ಕೊಂಡು ಬಂದಿರೋ ನನಗೆ ಈಗ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಣ್ಣ. ಇವರು ನನ್ನನ್ನು ಹಾಡಿ ಕುಡಿ ಅಂತ ಹೇಳ್ತಿದ್ದಾರೆ ಹೊರತು ನನಗೆ ಸೆರ್ಹಾಸು ಅಂತ ಕೇಳ್ತಿಲ್ವಲ್ಲ ಅಣ್ಣ. ನಿಮ್ಮನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ಕುಣಿತೀನಿ, ನಾನು ಕುಣಿತೀನಿ.
ಅಷ್ಟು ಸುಲಭವಾಗಿ ಬಿಡಲ್ಲ ಸೀತಾ. ನಿಮ್ಮ ಅಣ್ಣಂದಿರನ್ನು ಕೊಂದು ಅವ್ರ ಸಮಾಧಿ ಮೇಲೆ ನಾವು ಮೆರೆದಿವಿ. ಸೀತಾ, ಈ ನಿನ್ನ ಸೌಂದರ್ಯವನ್ನು ನಾನು ಇರಬೇಕು ದುಂಬಿಯಾಗಿ, ಆಗ್ಲೇ ಈ ದೇವೇಂದ್ರ ಆತ್ಮಕ್ಕೆ ಶಾಂತಿ. ಕೋಟ್ಯಾಧೀಶ್ವರನೆಂಬ ಪಟ್ಟ ಕಟ್ಟಿಟ್ಟ ಬುತ್ತಿ. ಪ್ರಕಾಶ್, ಫಸ್ಟ್ ಅವ್ರಿಬ್ಬರನ್ನ ಮುಗಿಸು. ಫಸ್ಟ್ ಅವ್ರಿಬ್ಬರನ್ನ ಮುಗಿಸು. ಅಯ್ಯೋ ದೇವೇಂದ್ರ ನಿನ್ನ ಭಯ ಅಂತೀನಿ. ಸುಟ್ಟಾಗ್ರ. ದೇವೇಂದ್ರ, ಸೇಡಿಗಾಗಿ ಬಂದ ಈ ಸರ್ಪದ ಕಾರ್ಯಕರ್ತನೇ ಇರಲಿಲ್ಲ. ನೀನು ನನಗೆ ಮಾಡಿದ್ದ ಮೋಸಕ್ಕೆ ನಿನ್ನನ್ನು ಕೊಲೆ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಸಾಧ್ಯ. ನನ್ನ ಆತ್ಮಕ್ಕೆ ಶಾಂತಿ. ಹೇ ಮಂಕೆ, ನನ್ನ ಮನೆ ಎಂದು ತಿನ್ನೋ ನಾಯಿ ನೀನು. ನಿನಗೆ ಪಿಸ್ತೂಲಲ್ಲಿ ಗುಂಡಿರೋ ಪಿಸ್ತೂಲ್ ಕೊಡಕ್ಕೆ ನಾನೇನು ಮುಟ್ಟಾಳಲ್ಲ ಕಣ. ಗುಂಡಿರೋ ಪಿಸ್ತೂಲು ಇಲ್ಲಿದೆ. ಇವತ್ತು ನಿನ್ನ ಕತೆ ಮುಗೀತು. ನನ್ನ ಪ್ರಾಣಕ್ಕೆ ಕೊನೆಯ ಕಂಟಕನಾದಲ್ಲ. ನಿನಗೆ ಒಂದಲ್ಲ ಒಂದು ದಿನ ಇದೇ ಸ್ಥಿತಿ ಬಂದೇ ಬರುತ್ತೆ ದೇವೇಂದ್ರ. ಬಾಯೆ ಅಂದು ನನ್ನ ಪಿಸ್ತೂಲಿಗೆ ಪ್ರಕಾಶನ ಪ್ರಾಣ ಪಕ್ಷಿ ಹಾರಿ ಹೋಯ್ತು. ಇನ್ನು ನಿಮ್ಮಗಳ ಪ್ರಾಣ ನೀ ಸಾಯ್ತ್ಯಾ? ಇಲ್ಲ ನೀ ಸಾಯ್ತ್ಯಾ? ಯಾಕೆ ಸಾಕ್ತವೇಂದ್ರ? ಪಿಸ್ತೂಲ್ ಬಿಸಾಕು. ಪ್ರಕಾಶ್ನ ಕೊಲೆ ಮಾಡೋದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಪ್ರಕಾಶ್ ಸತ್ತಿಲ್ಲ ಸರ್. ಇದೆಲ್ಲ ನಾವು ಆಡಿದ ನಾಟಕ. ಬೇಕಾದ್ರೆ ಅವ್ರನ್ನ ಎಪ್ಸಿ ನೋಡಿ. ದಳ ಮೇಲೆ ಕಾಗಿ ತೊಟ್ಟಿದ್ದೀನಿ ಅನ್ನೋ ಮಾತ್ರಕ್ಕೆ ನೀನೇನು ಬುದ್ಧಿವಂತ ಅಂತ ತಿಳ್ಕೊಬೇಡ ಕಣ. ಏ ಕೆಂಚ ಕಣ, ಹಾಕೊಳ್ಳಿ ನನ್ನ ಮಗನ್ನ. ಒಂದೇ ಏಟಿಗೆ 3 ಅಕ್ಕಿಗಳ ಇನ್ಯಾರೋ ಬ್ಲಡಿ ಬ್ಲಾಸ್ಟರ್. ಶಂಕರ್ ಕನು ಅವತ್ತು ಕುಡುಕ ಶಂಕರ್, ಇವತ್ತು ಸೀಬೆ ಶಂಕರ್. ಸರ್, ನಿಮ್ಗೆ ಅನ್ಯಾಯ ಮಾಡ್ಬಿಟ್ಟೆ. ತಪ್ಪಾಯ್ತು ಸರ್. ಇನ್ ಮುಂದಕ್ಕೆ ಹಂಗೆ ಮಾಡಲ್ಲ ಸರ್. ದಯವಿಟ್ಟು ನಾನು ತಪ್ಪಿಸಿ. ಸಾಕನ್ನು ಇಲ್ಲ ಅಂದ್ರೆ ನಿಮ್ ಪ್ರಾಣ ಪಕ್ಷಿ ಆರೋಗುತ್ತೆ. ನನ್ನ ಮಗನ್ನ ಎಲ್ಲರ ಪ್ರಾಣ ಒಟ್ಟಿಗೆ
ಅದಕ್ಕೂ ಮುಂಚೆ ಈ ಸೀತಾಳ ಶಿಲಾಹರಣ ದೇವೇಂದ್ರ ಅರೆ ದೇವೇಂದ್ರ ಕರುಣೆ ಇಲ್ಲದ ಕಟ್ಟುಗಳಂತೆ ಬಂದಂತೆ ವರ್ತಿಸಬೇಡ. ನಾಯಿ ಬೇರೊಂದು ಮಾಂಸವನ್ನ ತಿಂದು ಬದುಕಿದ್ರೆ ಚಿಂತೆ ಅದೇ ನಾಯಿ ಮಾಂಸನ ತಿಂದು ಬದುಕುತ್ತೆ ಅಂತ ಆ ನಾಯಿಗೇನೋ ಗೊತ್ತು. ನೀನು ಒಂದಲ್ಲ ಒಂದಿನ ಸತ್ತಾಗ ನಿನ್ನ ಹೆಣವನ್ನ ಅಂತ್ಯ ಸಂಸ್ಕಾರ ಮಾಡಲು ಯಾರು ಇಲ್ಲದೆ ನಾಯಿ ನರಿಗಳು ತಿನ್ಬೇಕಾಗುತ್ತೆ ಕಣ. ಹುಚ್ಚ ಬಾಯಿ ನಿಮ್ಮೆಲ್ಲರೂ ಕಂಡದ್ರಿಗೆ ಇವಳ ಶೀಲಾಹರಣ ಮಾಡ್ತೀನಿ. ಏನ್ ಮಾಡ್ತೀರ ಮಾಡ್ರ ಬೇಡ ದೇವೇಂದ್ರ. ದೇವೇಂದ್ರ ಸುಮ್ನೆ ನಮ್ಮನ್ನು ಬಿಟ್ಬಿಡು. ಸರ್ಕಾರದ ಅಧಿಕಾರಿಗಳ ಕಟ್ಟಾಕಿದ್ರೆ ಜೇನುಹುಳುಗಳ ಗೂಡನ್ನ ಕೆಡಕಿದಂತೆ ನಿನ್ನಂತ ದುಷ್ಟರನ್ನ ಬೀದಿ ಬೀದಿಯಲ್ಲಿ ಒಡ್ಡಾಡ್ಸಿ ನೇಣ್ಗಂಕ ಹಾಕ್ತೇವೆ, ಎಚ್ಚರ. ಬಚ್ಚ ನಿನ್ನ ಗೊಡ್ಡು ಸರ್ಕಾರಕ್ಕೆ ಎದುರು ಮಗ ನಾನಲ್ಲ ಕಣ. ಆ ನಿನ್ನ ಸರ್ಕಾರ ನನ್ನನ್ನು ಏನು ಮಾಡಕ್ಕಾಗಲ್ಲ. ಐ ಡೋಂಟ್ ಕೇರ್. ಸೀತಾ ಕಮಾನ್. ಏ ಲುಚ್ಚ ಬಿಡ ಬಾಯ್ ಬಿಡ ಲುಚ್ಚ ಮುಚ್ಚ ಬಾಯಿ ಲುಚ್ಚ. ಏಯ್ ನನ್ನ ಮನೆ ಎಂದು ತಿನ್ನ ನಾಯಿ ನೀನು ಇವತ್ತು ನನ್ನ ಎದುರಿಗೆ ಮಾತಾಡ್ತೀಯ. ನಿನ್ನ ಸುಟ್ಟಾಕ್ಬಿಡ್ತೀನಿ. ನಿನ್ನಂತ ಚಂಡಾಳ ರುಂಡಾಡೋದಕ್ಕೆ ಒಬ್ಬ ರಣಗಾಳಿ ಬಂದೇ ಬರ್ತಾಳ ಕಣ. ಕಾಪಾಡಿ ಕಾಪಾಡಿ, ಯಾರು ಇಲ್ವಾ ಗಂಡಸರು, ಕಾಪಾಡಿ. ದೇವೇಂದ್ರ, ನೀನ್ ಕಲಿಸಿದ ಗುರಿ ನಿನಗೆ ಎದುರೇ ಇಟ್ಟುಕೊಂಡು ನನ್ನ ಮರಳು ಮಾಡಿ ನನ್ನ ತಂದೆ ತಾಯಿಗಳನ್ನ ಕೊಲೆ ಮಾಡಿದೆ. ಬಾಳಿ ಬದುಕಬೇಕಾಗಿರೋ ನನ್ನ ಮನೆತನನ ನನ್ನ ಕೈಯಿಂದನೇ ಸರ್ವನಾಶ ಮಾಡಿದೆ. ನಿನ್ನಂತ ವಿಷ ಜಂತು ಈ ಭೂಮಿ ಮೇಲೆ ಬದುಕಿರ್ಬಾರ್ದು ಕಣೋ. ತಗೊಳ್ಳೋ ಗುಂಡಿನ ತಗೊಳ್ಳೋ. ಈ ನನ್ನ ಮಕ್ಕಳು ಒಂದೊಂದಾಗಿ ಎಲ್ಲ ಸಾಯಿಸಿ ಈ ಮನೇಲಿರೋ ಲೂಟಿ ಎಲ್ಲ ಹೊಡ್ಕೊಂಡು ನಿನ್ನನ್ನು ಕರ್ಕೊಂಡೋಗಿ ಬಾಂಬೆ ಸೆಟ್ ಹಾಕ್ಬೇಕು ಅನ್ಕೊಂಡಿದ್ದೆ. ಇನ್ನು ಯಾಕೆ ಬರಕ್ ಹೋದೆ ಮತ್ತೆ? ನೀನ್ ಎಂತ ಕ್ರಿಮಿನಲ್ ಅಂತ ನಾನು ಚೆನ್ನಾಗಿ ಗೊತ್ತು ಕಣೋ. ಇವತ್ತು ನಿನ್ ಸಾವು ನನ್ ಕೈಯಿಂದಾನೆ. ಬರ್ತೆ ಬೇಡ ಬರ್ತೆ ಬರ್ತೆ ಸಾಯೋ. ಏ ಕತೆಗಳ ಬಿಟ್ರ ಹೋಗಲ್ಲ. ನೀನು ಮೋಸ ಮಾಡಿದೆ ಈ ಚಂದಾಡಿನ ಕ್ಷಮಿಸ್ಬಿಡಮ್ಮ. ಆ ದೇವರು ಕ್ಷಮಿಸಿದ್ರೆ ಅಷ್ಟೇ ಸಾಕು. ಶಂಕರ್ ಹೆಣ್ಣು ಒಲಿದರೆ ನಾರಿ ಅನ್ನೋದನ್ನ ಇವತ್ತು ತೋರ್ಸ್ಬಿಟ್ಟೆ ಕಣಮ್ಮ. ಸರ್ಕಾರ ನಮ್ಗೆ ಹಿಡಿದೊಪ್ಪಿಸಕ್ಕ ನಮ್ಗೆ ಅವಕಾಶ ಕೊಟ್ಟಿತ್ತು. ಇಬ್ರು ತಿರೋದ್ರು ಅವ್ರ ಕಾನೂನು ಪ್ರಕಾರ ನಮ್ಮ ಅರೆಸ್ಟ್ ಮಾಡಬಹುದು. ಶಂಕರಣ್ಣ, ಈ ದುಷ್ಟರು ಈ ಭೂಮಿ ಮೇಲೆ ಬದುಕಿರಬಾರ್ದು. ಅದಕ್ಕೆ ಈ ವಿಷ ಜಂತುನ ನನ್ನ ಕೈಯಿಂದ ನಾನೇ ಸಾಯಿಸಿದೆ. ಈ ಪಾಪಿಗಳ ಮಾತು ಕಟ್ಕೊಂಡು ದೇವರಂತ ದಂಡ್ಮಂಡನ್ ಮನೆಗೆ ಕಳಂಕದ ಮಸಿ ಬೆಳೆದೆ. ನನ್ನಂತ ವಿಷ ಜಂತು ಈ ಭೂಮಿ ಮೇಲೆ ಬದುಕಿರಬಾರ್ದು. ಅದಕ್ಕೆ ಈ ಪಾಡಿನ ಪೋಸ್ಟ್ ಮೇಡಮ್ ಕಳ್ಸೋ. ನಾನು ಧರ್ಮಣ್ಣ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಸೀತಾ ಹಾಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ
ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ ತನ್ನತನವನು ತಾನು ತೊರೆದಾಳಾಯಿತು ಈ ರಕ್ಷೆ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ.